My dear students, today let's go to another important question. Question number 28. What is it? Report the following conversation. ಇವತ್ತು ಅತಿ ಮುಖ್ಯವಾದಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಕೆ ಹೋಗೋಣ. ಏನದು? ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್. ನಿಮಗೆ ಕೊಟ್ಟಿರ್ತಕ್ಕಂಥ ಕೆಳಗಿನ ಸಂಭಾಷಣೆಯನ್ನು ಇಂಡೈರೆಕ್ಟ್ ರೂಪದಲ್ಲಿ ಬರೆಯಿರಿ. You know that there are two types of speeches. One is direct speech, another one is indirect speech. ಈ ಕ್ವಶನ್ಗೆ ನೇರವಾಗಿ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಚೇಂಜಿಂಗ್ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಇಷ್ಟು ಕೊಟ್ಟು ಸಾಕು. ಇದನ್ನು ಯಾಕೆ ನಾನು ಅತಿ ಮುಖ್ಯವಾದಂಥ ಪ್ರಶ್ನೆ ಅಂತಂದರೆ, ಸಾಮಾನ್ಯವಾಗಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಮ್ಮ ವಿದ್ಯಾರ್ಥಿಗಳನ್ನು ಇಲ್ಲೇ ಈ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಉತ್ತರಿಸಲಿಕ್ಕೆ ಆಗದೆ ಎಡುತ್ತಾರೆ. ದೇ ಫಂಬಲ್ ಇನ್ ಆನ್ಸರಿಂಗ್ ದಿಸ್ ಕ್ವಶನ್ ಪ್ರಾಪರ್ಲಿ. ದೇ ಟೇಕ್ 1 mark, 2 marks like that. They are unable to take 4 out of 4. Earlier it was for 5 marks, now it has been reduced to 4 marks. ಈಗ ಅದನ್ನು 4 ಅಂಕಗಳ ಪ್ರಶ್ನೆಯನ್ನಾಗಿ ಪರಿವರ್ತಿಸಲಾಗಿದೆ ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ. ಮಿಕ್ಕಿ ಎಲ್ಲ ಪ್ರಶ್ನೆಗಳು 26 ಆಗ್ಬೋದು, 25 ಆಗ್ಬೋದು, 27 ಆಗ್ಬೋದು, 29 ಆಗ್ಬೋದು, ಅವೆಲ್ಲ ಸುಲಭ. ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತಾ ಇರೋದು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡೋದು ಹೇಗೆ ಅನ್ನೋದು ಇನ್ನೂ ಗೊತ್ತೇ ಆಗಿಲ್ಲ. ಮತ್ತು ಲೆಟರ್ ರೈಟಿಂಗಲ್ಲಿ ಸಬ್ಜೆಕ್ಟ್ ಬರ್ತಾ ಇಲ್ಲ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಡ್ಯಾಶ್ ಅದು ಬರೆಯಲ್ಲ, ರೆಫರೆನ್ಸ್ ಬರ್ಕೋತಾರೆ. ಥ್ಯಾಂಕಿಂಗ್ ಯು ಅಂತ ಬರೀತಾರೆ, ಥ್ಯಾಂಕ್ ಯು ಅಂತ ಬರಲ್ಲ. ಯುವರ್ಸ್ ಅನ್ನೋದ್ರಲ್ಲಿ YOURS, ಅಲ್ಲಿ ಮಧ್ಯದಲ್ಲಿ YOUR' ಬರಲ್ಲ ಅಂತ ಎಷ್ಟು ಸರ್ತಿ ಹೇಳಿದ್ರು ಹಾಗೆ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇವತ್ತು ನಾನು ಈ ಪ್ರಶ್ನೆ ಸಂಖ್ಯೆ 28 ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಗೆ ನಾವು 4 ಅಂಕಗಳಿಗೆ 4 ಅಂಕಗಳನ್ನು ತೆಗೆದುಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇಟ್ಸ್ ಎ ಲೆಬೋರಿಯಸ್ ಥಿಂಗ್. ಹಾಗಾಗಿ ನಾನು ನನ್ನ CV ಸ್ಟಡಿ ಸರ್ಕಲಲ್ಲಿ 4 ಪಾರ್ಟ್ಗಳನ್ನು, ಈ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡೋದು ಹೇಗೆ ಅಂತ ಹೇಳಿ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಈಗ ಅದನ್ನು ಹಿಂದಿನ ದಿನ ಅದನ್ನು ಫೇಸ್ಬುಕ್ ತಂದಿದ್ದೀನಿ. CV ಸ್ಟಡಿ ಸರ್ಕಲ್ಗೆ ಹೋದರೆ ಡೈರೆಕ್ಟ್ ಸ್ಪೀಚ್ ಬಗ್ಗೆನೇ ನಾನು 4 ವಿಡಿಯೋಗಳನ್ನು ಮಾಡಿದ್ದೀನಿ. ಅದನ್ನೆಲ್ಲ ನೋಡಿಕೊಂಡ್ರೆ ಈಗ ಡೈರೆಕ್ಟಾಗಿ ಟೆಕ್ಸ್ಚುಯಲ್ ಎಕ್ಸಸೈಸನ್ನು ಇಲ್ಲಿ ಮಾಡ್ಬೋದು. ಮುಖ್ಯವಾಗಿ ವಾಟ್ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್ ಈಸ್ ಯು ಶುಡ್ ನೋ ದಿ ಟೈಪ್ಸ್ ಆಫ್ ಸೆಂಟೆನ್ಸ್. ವಾಕ್ಯದ ವಿಧಗಳನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಗೂ ಸೆಡ್ ದ್ಯಾಟ್ ಅಂತ ಶುರು ಮಾಡಬಾರ್ದು. ಯು ನೋ ದಟ್ ದೆರ್ ಆರ್ 4 ಟೈಪ್ಸ್ ಆಫ್ ಸೆಂಟೆನ್ಸ್. ಒನ್ ಈಸ್ ಅಸರ್ಟಿವ್, ಅನದರ್ ಒನ್ ಈಸ್ ಇಂಪರೇಟಿವ್, ಥರ್ಡ್ ಒನ್ ಈಸ್ ಇಂಟರಾಗೇಟಿವ್, and fourth one is exclamatory sentence. ಅರ್ಥ ಆಯ್ತಲ್ಲ? Assertive sentence is one which asserts something, which gives you a statement. ಇದನ್ನು assertive sentence ಕರಿತೀವಿ. ವೆರಿ ಸಿಂಪಲ್. ಇಟ್ ಸ್ಟಾರ್ಟ್ಸ್ ವಿತ್ ಸಬ್ಜೆಕ್ಟ್, ಎಂಡ್ಸ್ ವಿತ್ ಫುಲ್ ಸ್ಟಾಪ್. ವೇರ್ ಆರ್ ಯು ಅಂತಲ್ಲ. ಐ ಆಮ್ ಎ ಟೀಚರ್, ಐ ಆಮ್ ಟೀಚಿಂಗ್ ಗ್ರಾಮರ್, ಬೆಂಗಳೂರು ಇಸ್ ಎ ಬ್ಯೂಟಿಫುಲ್ ಸಿಟಿ. ದೀಸ್ ಆರ್ ಆಲ್ ದಿ ಸ್ಟೇಟ್ಮೆಂಟ್ಸ್ and they are assertive sentences. Coming to imperative sentence is one which orders or requests. Come here, follow me, take this, drink a cup of coffee,
So these are all imperative sentences. Please give me a book. Imperative sentences. So they start with verbs and end with full stop. Authoritative sentence, it starts with subject, ends with full stop. Imperative sentence starts with verb and ends with full stop. Interrogative sentence is one which asks questions. ಪ್ರಶ್ನೆಯನ್ನು ಕೇಳ್ತಕ್ಕಂಥ ವಾಕ್ಯವನ್ನು ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿತೀವಿ. And there are two types of interrogative sentence. One starts with WH word, another starts with helping verb. ಪ್ರಶ್ನಾರ್ಥಕ ವಾಕ್ಯಗಳಲ್ಲಿ ಎರಡು ವಿಧಗಳಿದ್ದಾವೆ. ಒಂದು WH ಪದದಿಂದ ಪ್ರಾರಂಭ ಆಗ್ತದೆ, ಇನ್ನೊಂದು ಸಹಾಯಕ ಕ್ರಿಯಾಪದದಿಂದ ಪ್ರಾರಂಭ ಆಗ್ತದೆ. WH word, see you. Where are you going? What are you doing? How are you? When did you come? These are all the interrogative sentences which start with WH word. Whereas, are you a teacher? Is he a doctor? Have you passed SLC? So these are all the interrogative sentences. They start with helping verbs and end with question mark. ಈ WH word ಕ್ವಶನ್ಗೆ ನೇರವಾದ ಉತ್ತರ ಕೊಡಬೇಕಾಗ್ತದೆ. ವೇರ್ ಆರ್ ಯು ಗೋಯಿಂಗ್ ಅಂದರೆ ಐ ಆಮ್ ಗೋಯಿಂಗ್ ಟು ದಿಲ್ಲಿ, ಐ ಆಮ್ ಗೋಯಿಂಗ್ ಟು ಬೆಂಗಳೂರು ಅಂತ ಉತ್ತರ ಕೊಡಬೇಕು. ಆದರೆ an interrogative sentence which starts with helping verb yields any one of these two answers, yes or no. Are you going to Bengaluru? Yes, I am going. That is an affirmative sentence. No, I am not going. It is a negative sentence. So ಈ ಥರದ ಅಫರ್ಮೇಟಿವ್ ನೆಗೆಟಿವ್ ಇರ್ತಕ್ಕಂಥ ಆನ್ಸರ್ಗಳು ಬರ್ತವೆ, ನಾವು ಇಟ್ಕೋಬೇಕು. ಅದನ್ನು ಗಮನಿಟ್ಟು ಈಗ ಆಮೇಲೆ ಎಕ್ಸ್ಕ್ಲಮೇಟರಿ, ಇಟ್ ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ಸ್. ವಾಟ್ ಎ ಬಿಗ್ ಬಿಲ್ಡಿಂಗ್ ಇಟ್ ಈಸ್, ಲೈಕ್ ದಟ್. ಇದನ್ನ ಎಕ್ಸ್ಕ್ಲಮೇಟರಿ ಅಂತ ಕರಿತೀವಿ. ಇಟ್ ಎಂಡ್ಸ್ ವಿತ್ ಎಕ್ಸ್ಕ್ಲಮೇಟರಿ ಸೈನ್. ಅರ್ಥ ಆಯ್ತಲ್ಲ? ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು? ಇಫ್ ಇಟ್ ಈಸ್ an assertive sentence, you should write said that, replied that, answered that. ಈ ಥರ ಶುರು ಮಾಡ್ಕೋಬೇಕನ್ನ. ಮೇಲ್ಗಡೆ ಯಾವ್ದಾದ್ರು ಕ್ವಶನ್ ಇದ್ದು ಅದಕ್ಕೆ ಉತ್ತರ ಕೊಡ್ತಾ ಇದ್ರೆ ಲೈಕ್ ದಟ್, ಈ ಸೆಟ್ ದಟ್ ಅಂತಾನೆ ಶುರು ಮಾಡ್ಕೊಳ್ಳಿ. ರಿಪ್ಲೈಡ್, ಆನ್ಸರ್ಡ್ ಅಂತ. ಅಸರ್ಟಿವ್ ಇಂಪರೇಟಿವ್ ಸೆಂಟೆನ್ಸ್ ಇದ್ರೆ ಟು ಸೇರಿಸ್ಬೇಕು. ಡೋಂಟ್ ಯೂಸ್ ದಟ್ ಉಪಯೋಗಿಸಬಾರ್ದು, ಟು ಸೇರಿಸ್ಬೇಕು. ಡೋಂಟ್ ಅಂತ ಬಂದಾಗ ನಾಟ್ ಟು ಅಂತ ಮಾಡಬೇಕು. ವೆರಿ ಇಷ್ಟ ತಿಳ್ಕೋಬೇಕಾಗಿರೋದು. ಇಂಪರೇಟಿವ್ ಸೆಂಟೆನ್ಸ್ ಬಂದರೆ ಟು ಸೇರಿಸ್ಬೇಕು, ಡೋಂಟ್ ಬಂದಾಗ ನಾಟ್ ಟು ಸೇರಿಸ್ಬೇಕು. ಇಂಟರೋಗೇಟಿವ್ ಸೆಂಟೆನ್ಸಲ್ಲಿ WH ವರ್ಡಿಂದ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಸೆಂಟೆನ್ಸ್ಗೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ, ಅದು ಯಾರು ಹೇಳ್ತಾ ಇದ್ದಾರೆ ಮತ್ತು ಏನು ಹೇಳಿದ್ದಾನೆ, ಆ ಮಧ್ಯ ಏನನ್ನೂ ಸೇರಿಸಬಾರದು. ಶುಡ್ ನಾಟ್ ಯೂಸ್ ಎನಿಥಿಂಗ್. ಡೈರೆಕ್ಟಾಗಿ ಕೊಡಬೇಕು. ಈ ಆಸ್ಟ್ ವಾಟ್ ಡಿಡ್ ಯು ಡೂ ಅಷ್ಟೇ. ವಾಟ್ ಡು ಯು ಡೂ ಅಂತ ಕೇಳಿದ್ರೆ ಈ ಆಸ್ಟ್ ವಾಟ್ ಡಿಡ್ ಯು ಡೂ, ರೈಟ್. ಹೆಲ್ಪಿಂಗ್ ವರ್ಬಿಂದ ಪ್ರಾರಂಭ ಆಗ್ತಾ ಇದ್ರೆ ಯು ಶುಡ್ ಯೂಸ್ ಇಫ್ ಆರ್ ವೆದರ್. ವೆದರ್ ಅಂದರೆ WEA ಅಲ್ಲ, WHETHER ಹಾಕೋಬೇಕು. ಅದು ಇವಕ್ಕೆಲ್ಲ ಆಸ್ಕ್ಡ್ ಅನ್ಬೇಕು. ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಎನ್ಕ್ವೈರ್ಡ್, ಇಂಟರಾಗೇಟೆಡ್, ಕ್ವಶ್ಚನ್ಡ್, ಇವೆಲ್ಲ ನಿಮಗೆ ಸಿಕ್ಕಿಲ್ಲ ಅಂದರೆ ಈ ಆಸ್ಕ್ಡ್ ಅಂತ ಹಾಕೊಳ್ಳಿ. ಸೊ ಇಂಪರೇಟಿವ್ ಸೆಂಟೆನ್ಸ್ಗೆ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಆಸ್ಕ್ಡ್ ಅಂತ ಹಾಕೋಬೇಕು, ಸೆಡ್ ಅಂತ ಹಾಕೋಬಾರ್ದು. ಸೆಡ್ ದಟ್ ಅಂತ ಹಾಕೊಂಡ್ರೆ ನಿಮಗೆ ಅಂಕ ಸಿಗೋದಿಲ್ಲ. ಹಾಗಾಗಿನೇ ಭಾಳ ಬುದ್ಧಿವಂತರು ನಮ್ಮಲ್ಲಿ ರೆಸಿಡೆನ್ಸಿಯಲ್ ಕಾಲೇಜಲ್ಲಿರ್ತಕ್ಕಂಥವ್ರು, ಆಮೇಲೆ ಮೊದಲಿಂದನೂ ಕಾನ್ವೆಂಟ್ಗಳಲ್ಲಿ ಖಾಸಗಿ ಶಾಲೆಯಲ್ಲಿ ಇಂಗ್ಲೀಷ್ ಓದ್ಕೊಂಡು ಬಂದಿರೋರು, ಅವರೇ ಹೇಳುತ್ತಾ ಇದ್ದಾರೆ ಇದು ಉತ್ತರವನ್ನು ಬರಲಿಕ್ಕೆ. ಸಿಂಪಲ್ಲಾಗಿ ಅವರಿಗೆ ಯಾವ್ಯಾವ ವಾಕ್ಯ ಯಾವ್ಯಾವ ಜಾತಿವು ಅಂತ ತಿಳ್ಕೊಬೇಕಷ್ಟೆ. ಅರ್ಥ ಆಯ್ತಲ್ಲ? ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಮುಖ್ಯವಾಗಿ
ನಿಮಗೆ ಹೆಚ್ಚು ಮಾಹಿತಿ ಸಿಗಬೇಕು ಅಂದರೆ ನನಗೆ ನನ್ನ ವಿಡಿಯೋಗಳನ್ನು ನೋಡಿ, 4 ವಿಡಿಯೋಗಳನ್ನು ನೋಡಿ ಇಲ್ಲಿಗೆ ಬನ್ನಿ. ದೆನ್ you are going to have this textual exercise. And 5 such questions are written on the board here. Now let's see, right? First one. And see, most of such questions are extracted from the play A Sunny Morning. ನಾಪ ಇಟ್ಕೋಬೇಕು. ಹೆಚ್ಚಾಗಿ ನಿಮಗೆ ಈ ಒಂದು ಪಾಠದಿಂದನೇ ತೆಗೆದುಕೊಳ್ಳಲಾಗ್ತದೆ. ನಾಟಕ, ಏಕಾಂಕ ನಾಟಕ ಇದೆಯಲ್ಲ, ಒನ್ ನಾಟ್ ಪ್ಲೇ ನಿಮಗಿರ್ತಕ್ಕಂಥದ್ದು ಎ ಸನ್ನಿ ಮಾರ್ನಿಂಗ್. ಆ ನಾಟಕದಿಂದ ಇದನ್ನು ಸಂಭಾಷಣೆಯನ್ನು ತೆಗೆದುಕೊಳ್ತಾರೆ. ಇಲ್ಲಿ ನೋಡಿ, ದಿಸ್ ಈಸ್ ಎ ಕಾನ್ವರ್ಸೇಷನ್ ಬಿಟ್ವೀನ್ ಪೀಟ್ರಾ ಅಂಡ್ ಲಾರಾ, ಡೋನಾ ಲೋರಾ. Petra and Donna Laura. Donna Laura, she is the mistress, and Petra is the maid servant, or sevaki, or Petra. That's the conversation. Bracket ಅಲ್ಲಿ ಬರ್ಕೊಳ್ಳಿ ಬೇಕಾದ್ರೆ. It's a conversation between Petra and Donna Laura. Donna ಅಂತಂದ್ರೆ ಶ್ರೀಮತಿ ಅಂತ ನಮ್ಮಲ್ಲಿ ಹೇಳ್ತೀವಲ್ಲ, ಡಾನ್ ಅಂದರೆ ಶ್ರೀ ಅಂತ ಆಗ್ತೀವಿ, ಮಿಸ್ಟರ್ ಅಂಡ್ ಮಿಸಸ್ ಅಂತ ಲೆಕ್ಕ. ಸೊ Petra and Laura. ಬ್ರಾಕೆಟ್ ಮೇಲ್ಗಡೆ ಒಂದು ಹಾಕ್ಬಿಡಿ. ಇಟ್ಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಪೀಟ್ರಾ ಅಂಡ್ ಲಾರಾ. ಅರ್ಥ ಆಯ್ತಾ? ಕಮಿಂಗ್ ಟು ದಿ ಫಸ್ಟ್ ಒನ್. ಸಿ, ದಿಸ್ ಈಸ್ ಅನ್ ಅಸರ್ಟಿವ್ ಸೆಂಟೆನ್ಸ್. ಐ ಸಿ ಹಿಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ. ಶಿ ಈಸ್ ಇನ್ ಲವ್ ವಿತ್ ಒನ್ ಗಾರ್ಡ್ ದೇರ್. ಸೊ ಅವಳು ಹೇಳ್ತಾರೆ, ಅವನು ಕಾಯ್ತಾ ಇದ್ದಾನೆ ಅಂತ. ಸೊ ಪೀಟ್ರಾ ಸೆಡ್ ದಟ್, ಇದನ್ನು ಸೇರಿಸ್ಬೇಕು. Said that, because it is an assertive sentence. Ili Petra, that is feminine gender, she. This is verb, it is in present tense form. She saw him over there waiting for her. That is how you have to answer. Coming to that. Here it is an imperative sentence. So Laura asked, yarna Petra, asked Petra not to, ಇಲ್ಲಿ don't ಅಂತ ಇದೆ, not to. ಅಲ್ಲಿ ಸಾನೆ ಹೊತ್ತಿರಬೇಡ, 10 ನಿಮಿಷಕ್ಕಿಂತ ಹೆಚ್ಚಿಗೆ ಅಂತ ಅವಳು ಹೇಳ್ತಿದ್ದಾಳೆ. Not to remain for more than 10 minutes. Petra, she is asking a question that starts with WH word. So Petra asked, does, that is present tense is there. Did. What did the Sinora wish? This one. And this is also an imperative sentence. Laura asked Yarna Petra to give her the bread crumbs. ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ. ಕಮಿಂಗ್ ಟು ದಿಸ್ ಒನ್. ಆಕ್ಚುಲಿ ಇದು ಸೀಕ್ವೆನ್ಸ್ ಅಲ್ಲಿ ಇದು ಮುಂಚೆ ಬರಬೇಕು. Petra said that, that is an assertive sentence, said that the guard was waiting for her. God was waiting for her. Laura, she is putting a question. She is asking, and it starts with helping verb. Laura asked Petra if she, do, you bring it, so you change this do into did, you inject into like, if she liked to chat with her God. If she liked, so did becomes, sorry, do becomes did, and did is injected into like, and like becomes liked. If she liked to chat with her God, Petra said that, it is another dissenter, that he was not her.
right? So Laura asked, this is an imperative sentence, asked to wait a moment. Coming to this, so this is a question that starts with helping verb. So adrinda Laura asked Yarna Gonzalo whether, if ಅಥವಾ whether he ಇಲ್ಲಿ ಗೊಂಜಾಲ ಕೇಳ್ತಾರೋದ್ರಿಂದ whether he used, same do becomes did, inject into use, it becomes used a shoe brush as an handkerchief. Again Gonzalo asks a question. So it starts with helping verb, asked whether what rights she had to criticize his actions. His actions. Laura, you see, it's not a sentence now. It's only a phrase, but you think that it is a sentence. So it is a neighbor right ಅಂತ ಅವಳು ಹೇಳ್ತಿದ್ದಾಳೆ. ಅದರಿಂದ Laura said that it was a neighbor right. Neighbor's right. Yes. Gonzalo said, that is an assertive sentence, that he did not care to listen to nonsense. That's about that. Coming to this fourth one, Gonzalo said, so here it is assertive sentence, said that he was fond of good verbs, and he continued. There is another sentence. So he continued that he composed some in his youth. In youth. Coming to the next one. And then Laura asked if they were good ones. Gonzalo asked, why did she ask him such a question? Laura asked not to be angry. Not to be angry. Coming to the last one, fifth one. So you should have asked permission to sit here. It's an assertive sentence, said that he should have asked permission to sit there. Gonzalo said that the benches were public property. Laura asked, why did he complain about the priest? Gonzalo asked whether she was, ಇಲ್ಲಿ ವರ್ಡ್ ಆಗಬೇಕು, ಆಕ್ಚುಲಿ ಇದು ಶಿ ಬಂದಾಗ ವಾಸ್ ಆಗುತ್ತೆ. ಸೊ ಶಿ ವಾಸ್ taunting him. This is how you have to answer. I think that you have understood it. And to know well and to get maximum marks, you have to go to my YouTube channel, CV Study Circle, and refer the videos that are made on this subject, changing direct speech into indirect speech. Thank you very much.